ಸ್ಮೈಲಿ ಹೊಡೆದಂಗೆ ಕಾಣ್ತೈತೆ ಇದು. ಯಾರೋ ಸ್ಮೈಲಿಗೆ ಹೊಡೆದ್ಬಿಟ್ಟಂಗೆ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ಏನು ಸ್ಪೆಷಲ್ ಇವತ್ತು ವಿಡಿಯೋ ಅಂತ ಅಂದರೆ, ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡೇ ಇರ್ತೀರ. ಸುಮ್ಮನೆ ಸುತ್ತಿ ಲ್ಯಾಗ್ ಎಲ್ಲ ಯಾಕೆ. ಬಟ್ ಟೈಮ್ ಏನು ಗೊತ್ತಾ, ಇವಾಗ ಟೈಮು ಅರೌಂಡ್ 9:45 ಆ ರೇಂಜ್ ಆಗಿದೆ. ಬಟ್ ಗೊತ್ತಲ್ಲ, ಆ್ಯಸ್ ಯೂಶುವಲ್ ನಾನು ನಮ್ಮ ಮನೇಲಿ ಒಬ್ಬಳೇ ಇರೋದಕ್ಕೆ, ಸೈಲೆಂಟಾಗಿರೋದಕ್ಕೆ ಇವತ್ತು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ವಿಡಿಯೋ ಅಂತ ಆಲ್ರೆಡಿ ನೀವು ಟೈಟಲ್ ನೋಡೇ ಇರ್ತೀರ. ಎಸ್, ಆಲ್ಮೋಸ್ಟ್ 5 months ತೊಗೊಂಡಿದ್ದೀನಿ ನಾನು ಈ ವಿಡಿಯೋ ಮಾಡೋಕ್ಕೆ. ನಂಗೆ ಯಾಕೆ ಅಂತ ಗೊತ್ತಿಲ್ಲ. ಸೊ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ಇವಾಗ ಇನ್ಸ್ಟಾ ಓಪನ್ ಮಾಡಲಿ, ಯೂಟ್ಯೂಬ್ ಓಪನ್ ಮಾಡಲಿ, ಎಲ್ಲಿ ನೋಡಿದ್ರು ಒಂದೇ ವರ್ಡ್, ವಿಷನ್ ಬೋರ್ಡ್ ವಿಷನ್ ಬೋರ್ಡ್ ವಿಷನ್ ಬೋರ್ಡ್. ಸೊ ಅದಕ್ಕಾಗಿ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ನಾನು ಏನು ಪ್ಲ್ಯಾನ್ ಮಾಡೋದೇ ಇಲ್ಲ, ಟು ಬಿ ಫ್ರ್ಯಾಂಕ್ ಹೇಳ್ತಾ ಇದ್ದೀನಿ. ಬಿಕಾಸ್ ನಾನು ಏನಾದರೂ ಇವಾಗ ಏನಾದ್ರು ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರು ರ್ಯಾಂಡಮಾಗಿ ತೊಗೊಂಡ್ಬಿಡ್ತೀನಿ. ಬಟ್ ಹಿಂಗಿದ್ದಾಗ ಒಂದು ಪ್ಲ್ಯಾನಿಂಗ್ ಥ್ರೂ ಹೋದರೆ ಹೆಂಗಿರುತ್ತೆ ಒಂದ್ಸತಿ ನೋಡೋಣ ಅಂತ ಅಂದ್ಕೊಂಡು ರೀಸೆಂಟಾಗಿ ನಾನು ಮ್ಯಾನಿಫೆಸ್ಟೇಷನ್ ಕ್ಲಾಸ್ನ ಅಟೆಂಡ್ ಮಾಡಿ ವಿಷನ್ ಬೋರ್ಡ್ ಅಂದರೆ ಏನು ಎಲ್ಲ ತಿಳ್ಕೊಂಡಿರೋದಕ್ಕೆ ಇವಾಗ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ 5 months ಕಂಪ್ಲೀಟ್ ಆಗೋಗಿದೆ. ನಾನು ಜನವರಿಲೆಲ್ಲ ರೆಡಿ ಮಾಡ್ಕೊಂಡಿರೋದು ಈಗ ಮಾಡ್ತಾಯಿದ್ದೀನಿ. ಇವಾಗ ಮೇ ಎಂಡ್ ಆಗ್ತಾಯಿದೆ. ಸೊ ಅದಕ್ಕೆ ಏನೇನು ಬೇಕು ಅಂತ ನಾನು ಎಲ್ಲ ತೆಗೆದು ಇಟ್ಟಿದ್ದೀನಿ. ಸೊ ನನಗೂ ಗೊತ್ತಿಲ್ಲ ನಾನು ಹೆಂಗೆ ಮಾಡ್ತೀನಿ ಅಂತ, ಬಿಕಾಸ್ ಇದು ನಾನು ಫಸ್ಟ್ ಟೈಮ್ ವಿಷನ್ ಬೋರ್ಡ್ ಮಾಡ್ತಾ ಇರೋದಲ್ವಾ. ಸೊ ಅದಕ್ಕಾಗಿ ಒಂದು ಚಿಕ್ಕ ಫ್ರೇಮ್ ತೊಗೊಂಡಿದ್ದೀನಿ. ಬಿಕಾಸ್ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ವಿಷನ್ ಬೋರ್ಡ್ ಅಂದರೆ ಡೈಲಿ ಅದನ್ನು ನಾವು ನೋಡ್ತಾ ಇರಬೇಕಂತೆ. ಅವಾಗೇನೆ ನಮಗೆ ಸ್ವಲ್ಪ ಮೋಟಿವೇಟ್ ಆಗಿ ಅದಕ್ಕೆ ತಕ್ಕನಂಗೆ ಏನೇನು ಮಾಡಬೇಕು ಅಂತ ಕಷ್ಟಪಡೋದು. ಇವಾಗ ಏನೋ ಒಂದು ಬೇಕು ಅಂದ್ಕೊಂಡು ಕುತ್ಕೊಬಿಟ್ರೆ ಅದಾಗಲ್ವಲ್ಲ. ಸೊ ಅದಕ್ಕಾಗಿ ಹಾರ್ಡ್ ವರ್ಕ್ ಮಾಡಬೇಕು. ಸೊ ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತಾರಲ್ಲ ಹಾಗೆ. ಸೊ ಅದಕ್ಕಾಗಿ ಇದನ್ನು ನಾನು ಐಕಿಯಲ್ಲಿ ಆರ್ಡ್ರ್ ಮಾಡಿದ್ದೆ. ಇದು ನೀವು ಶಾರ್ಟ್ಸ್ ನೋಡೇ 6 ತಿಂಗಳ ಮೇಲಾಗಿರುತ್ತೆ. ಅವಾಗ ತರಿಸಿದ್ದು, ಇವಾಗ ಮಾಡ್ತಾಯಿದ್ದೀನಿ. ಸೊ ಇದು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇನ್ನೂ ಓಪನ್ ಕೂಡ ಮಾಡಿಲ್ಲ, ಸೊ ಮಾಡ್ತೀನಿ. ಅದಾದಮೇಲೆ ಇದೊಂದು ಟೇಪ್ ತೊಗೊಂಡಿದ್ದೀನಿ, 3mm ಟೇಪ್ ಅಂತೆ. ಸುಮಾರು ವೀಡಿಯೋಸ್ನ ನೋಡಿ ಫೈನಲಿ ನಾನು ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಟೇಪು. ಆ್ಯಂಡ್ ನಾನು ಡೈರೆಕ್ಟ್ ಇದಕ್ಕೆ ಮಾಡೋದಾ, ಇಲ್ಲಾಂದರೆ ಹಿಂಗೊಂದು A4 ಶೀಟ್ ಮೇಲೆ ಮೆತ್ತಿ ಥರ ಇಡೋದಾ ಗೊತ್ತಿಲ್ದಿರ ಒಂದೆರಡು A4 ಶೀಟ್ ಕೂಡ ಇಟ್ಟಿದ್ದೀನಿ. ಅದಾದಮೇಲೆ ಕಮಿಂಗ್ ಟು ದ ಪಾಯಿಂಟ್, ಇದೆಲ್ಲ ನನ್ನ ಲಿಸ್ಟ್. ಆಲ್ರೆಡಿ ನಾನು ಇದನ್ನು ವಾಲ್ಪೇಪರ್ಗೆ ಹಾಕ್ಕೊಂಡಿದ್ದೀನಿ ನನ್ನ ವಿಷನ್ಸ್ ಎಲ್ಲ. ಇದೇ ವರ್ಷದಲ್ಲಿ ಆಗಬೇಕಂತ ಏನಿಲ್ಲ, ಆ್ಯಂಡ್ ಇದೇ ವರ್ಷದಲ್ಲಿ ಆಗುತ್ತಾ ಅಂತಲೂ ಏನಿಲ್ಲ. ಬಟ್ ಅದಕ್ಕಾಗಿ ನಾನು ಕಷ್ಟಪಡ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲ ಇದರಲ್ಲಿ ನಾನು ಎಲ್ಲ ತೋರಿಸ್ತೀನ ಇಲ್ವಾ ಅಂತ, ಬಿಕಾಸ್ ನಿಮಗೆ ಗೊತ್ತು, ನಜರ್ ಅಂತಾರಲ್ಲ ಹಂಗೆ. ನಾವು ಬರೀ ಇದು ತೊಗೋಬೇಕು, ಇದು ಮಾಡಬೇಕು ಅಂದ್ಕೊಂಡ್ರೇ ಅದು ಆಗೋದೇ ಇಲ್ಲ. ಇವಾಗ ನಾಳೆನೇ ತೊಗೋಬೇಕು ಅಂದ್ಕೊಂಡ್ರೇ ಅದು ಫುಲ್ ಡಿಲೇ ಆಗೋಗುತ್ತೆ. ಇನ್ನು ಇಷ್ಟೆಲ್ಲ ಗೊತ್ತಿಲ್ಲ. ಒಂದಷ್ಟು ಪೇಪರ್ಸ್ ಇದೆ, ಇದರಲ್ಲಿ ಒಂದಷ್ಟು ತೋರಿಸ್ತೀನಿ, ಇನ್ನೊಂದಷ್ಟು ತೋರಿಸಲ್ಲ. ನನಗೆ ನಗು ಬರ್ತೈತೆ, ಬಿಕಾಸ್ ನಾನು ಇದೆಲ್ಲ ಮಾಡೋದೇ ಇಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಕೋಟ್ಸ್. ಬಿಕಾಸ್ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ನನಗೆ ಕೋಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಿಕಾಸ್ ಲೈಫಲ್ಲಿ ಏನು ನಡೀತಿದ್ರು ನಮಗೆ ನಾವೇ ಒಂದು ಮೋಟಿವೇಟ್ ಥರ ಇರುತ್ತೆ, ಇಲ್ಲ ಫೀಲ್ ಆದರೂ ಒಂದು ಕೊಟೇಶನ್ ಹಾಕ್ಬಿಡ್ಬೋದು. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕಾಗಿ ಒಂದಷ್ಟು ಕೋಟ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಕಟ್ ಮಾಡಿ ನನಗೆ ಎಲ್ಲಿ ಸರಿ ಅನ್ಸುತ್ತೋ ಅಲ್ಲಿ ಪೇಸ್ಟ್ ಮಾಡ್ಕೊತೀನಿ. ಆಮೇಲೆ ಇದೆಲ್ಲ ಒಂದಷ್ಟು ಬ್ರ್ಯಾಂಡ್ ಥಿಂಗ್ಸು. ಇದುವರೆಗೂ ನನ್ನ ಹತ್ರ ಯಾವುದೂ ಇಲ್ಲ ಬ್ರ್ಯಾಂಡ್ಸ್ ಅಂತ. ಬಟ್ ಯಾವಾಗಾದ್ರೂ ಫ್ಯೂಚರಲ್ಲಿ ತೊಗೊತೀನಿ ಅನ್ನೋ ಹೋಪ್ಸಲ್ಲಿ ಒಂದಷ್ಟು ಬ್ರ್ಯಾಂಡ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಂದು ಗಿಫ್ಟ್. ಬಿಕಾಸ್ ನನಗೆ ಅದೇನೋ ಗೊತ್ತಿಲ್ಲ, ನನಗೆ ಗಿಫ್ಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಒಂದಷ್ಟು ಗಿಫ್ಟ್ ಬರಬೇಕು ಅಂತ. ಯಾಕೆಂದರೆ ನನ್ನ ಬರ್ಡೇಗೂ ಕೂಡ ಗಿಫ್ಟ್ ಬರೋಲ್ಲ. ಬಿಕಾಸ್ ಎಲ್ಲರೂ ನಾನೇ ಕೇಳಿ ಕೊಡ್ಸ್ಕೊತೀನಿ, ಎಲ್ಲರೂ ಒಂದೊಂದೇ ಕೊಡಿಸ್ತಾರೆ. ಒಂದೇ ಕೊಡ್ಸೋಕ್ಕೆ ಕಷ್ಟ. ಸೊ ಅದಕ್ಕಾಗಿ ನನಗೆ ಯಾವತ್ತಾದ್ರೂ ಒಂದಿನ ಎಷ್ಟೊಂದು ಗಿಫ್ಟ್ ಬರಬೇಕಂತ ಅಂದ್ಕೊಂಡು ಇದನ್ನು ಇಟ್ಟಿದ್ದೀನಿ, ನೋಡೋಣ. ಆ್ಯಂಡ್ ಆ್ಯಸ್ ಯೂಶುವಲ್ ಯೂಟ್ಯೂಬ್ ಮಾಡೋ ಪ್ರತಿಯೊಬ್ಬರೂ ಫಸ್ಟ್ ಇಟ್ಕೊಳ್ಳೋದೇ ಒಂದು ಸಿಲ್ವರ್ ಪ್ಲೇ ಬಟನ್. ಅದಕ್ಕಾಗಿ ನಾನು ಇಟ್ಕೊಂಡಿದ್ದೀನಿ. ಇದು ಬರೋದು ತುಂಬ ಲೇಟ್ ಆಗುತ್ತೆ ಗೊತ್ತು, ಬಟ್ ಇದನ್ನು ನೋಡ್ತಿದ್ರೆ ಅಟ್ಲೀಸ್ಟ್ ನನಗೆ ಅದು ಬೇಕು ಅಂತ ಸ್ವಲ್ಪ ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ. ಅದಕ್ಕಾಗಿ. ಆ್ಯಂಡ್ ಇದು ಇನ್ಸ್ಟಾ 100K. ಆಮೇಲೆ ನಾನು ಇದುವರೆಗೂ ಫ್ಲೈಟ್ ಹತ್ತಿಲ್ಲ. ಈಗಲೂ 90% ಹತ್ತಕ್ಕೂ ಇಷ್ಟ ಇಲ್ಲ, ಭಯ. ಒಂದು 10% ಒಂದೇ ಒಂದು ಸತಿ ಫ್ಲೈಟಲ್ಲಿ ಹೋಗ್ಬೇಕಂತ ಆಸೆ. ಅದಕ್ಕಾಗಿ ಒಂದು ಫ್ಲೈಟ್ ಟ್ರಾವೆಲ್ ಮಾಡಿಸೋ ಥರ ಇಟ್ಕೊಂಡಿದ್ದೀನಿ, ಟೈಮ್ ಟು ಟ್ರಾವೆಲ್ ಅಂತ.
ನೆಕ್ಸ್ಟ್ ಬಂದು ನನಗೆ ಗೊತ್ತಿಲ್ಲ, ಎಲ್ಲ ಮಿಕ್ಸ್ ಆಗೋಗ್ಬಿಟ್ಟಿದೆ. ಆ್ಯಕ್ಚುಲಿ ಇದೆಲ್ಲ ಫೋಟೋ ಕಾಪೀಸ್ ಬರುತ್ತಲ್ಲ, ಲೈಕ್ ಅದನ್ನೇನೋ ಅಂತಾರೆ, ಫೋಟೋದು ಬರುತ್ತಲ್ಲ, ಆ ಥರ ಬೇಕಾದ್ರೂ ತೊಗೋಬೋದು. ಇಲ್ಲ ನೀವು ನಾರ್ಮಲ್ A4 ಶೀಟಲ್ಲಿ ಪ್ರಿಂಟ್ಸ್ ಕೂಡ ಮಾಡ್ಕೋಬೋದು. ಇದೆಲ್ಲನೂ ಫೋಟೋಸ್ ನಾನು ಪಿಂಟ್ರೆಸ್ಟಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಾನೇ ಸೆಟ್ ಮಾಡಿಕೊಂಡು ಪ್ರಿಂಟ್ ತೊಗೊಂಡಿದ್ದೀನಿ. ಸೊ ಫ್ಯೂಚರ್ ಗೋಲ್ಸ್, ನಾಟ್ ದಿಸ್ ಇಯರ್, ಫ್ಯೂಚರ್ ಗೋಲ್ಸ್ನ ಏನೇ ತೊಗೋಬೇಕಂತ. ಇದು ಲ್ಯಾಪ್ಟಾಪ್. ಆಬ್ವಿಯಸ್ಲಿ ಯೂಟ್ಯೂಬ್ ಮಾಡೋ ಪ್ರತಿಯೊಬ್ಬರು ಲ್ಯಾಪ್ಟಾಪ್ ತೊಗೊತಾರೆ. ನಾನು ಸ್ವಲ್ಪ ಲೇಟಾಗಿ ತೊಗೊತೀನಿ. ಆ್ಯಂಡ್ ಇದು 10K ಫಾಲೋವರ್. ಆಬ್ವಿಯಸ್ಲಿ ಎಲ್ಲರೂ 10K ಆಗಲಿ ಅಂತ. ಆ್ಯಂಡ್ ಇದು ಸ್ವಲ್ಪ ದುಡ್ಡು. ಆಮೇಲೆ ಇದು ಕ್ಯಾಮ್ರಾ. ನಂಗೆ ಅದು ಯಾಕೋ ಈ ಕ್ಯಾಮ್ರಾ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗ ತೊಗೊತೀನಿ ಅಂತ ಗೊತ್ತಿಲ್ಲ, ಬಟ್ ನಂಗೆ DJ ಪಾಕೆಟ್ ಕ್ಯಾಮ್ರಾ ತೊಗೋಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದನು. ಸೊ ಅದಕ್ಕೆ. ಆಮೇಲೆ ಇದು ನಂಗೆ ಯಾಕೋ ಏನಾದರೆ ಸ್ವಲ್ಪ ಡೈರಿ ಬರೀಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅವಾಗವಾಗ ಬರ್ಕೊತಾ ಇರ್ತೀನಿ. ಆಮೇಲೆ ನಂಗೆ ಗೊತ್ತಿಲ್ಲ ಯಾವ್ಯಾವ ಸೈಜ್ ಬೇಕಾಗುತ್ತೋ ಅಂದ್ಬಿಟ್ಟು ನಾನು ಒಂದೊಂದು 2 ಪ್ರಿಂಟ್ ತೊಗೊಂಡಿದ್ದೀನಿ, ಲೈಕ್ ಚಿಕ್ಕದು ಬೇಕಾದ್ರೆ ಅಂತ. ಇನ್ನೊಂದು ವಿಷನ್ ಬೋರ್ಡ್ಗೆ ವಿಷನ್ ಬೋರ್ಡ್ ಅಂತ ಟೈಟಲ್ ಇರಬೇಕು ಅಂತ ಅಂದ್ಕೊಂಡು ವಿಷನ್ ಬೋರ್ಡು ಅಷ್ಟೇ. ಆಮೇಲೆ ಇದು ಐ ಆಮ್ ಬ್ಲೆಸ್ಡ್ ಅಂತ ಒಂದಷ್ಟು ಇಟ್ಟಿದ್ದೀನಿ. ನಾನು ಇದೆಲ್ಲ ಇವಾಗ ಕಟ್ ಮಾಡ್ತೀನಿ, ಆಮೇಲೆ ಇದನ್ನು ತೋರಿಸ್ತೀನಿ. ಇದು ಬಂದು ನಂಗೆ ಗೊತ್ತಿಲ್ಲ ಫ್ಯೂಚರಲ್ಲಿ, ಇವಾಗ ಆಲ್ರೆಡಿ 1 ಕೊಲಾಬ್ ಆನ್ ದ ವೇಯಲ್ಲಿದೆ, ಲೈಕ್ ಬಾಟರ್ ಕೊಲಾಬ್ ಆರ್ ಪೇಯ್ಡ್ ಕೊಲಾಬ್, ವಾಟ್ ಎವರ್. ನನಗೆ ಕೊಲಾಬ್ರೇಷನ್ಸ್ ಬರಬೇಕು ಅಂತ ಅಂದ್ಕೊಂಡಿರೋದಕ್ಕೆ ಇದೊಂದಷ್ಟು ಅದು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದಷ್ಟು ಪ್ಯಾಕೇಜಿಂಗ್ 2 ಥರ ಇಟ್ಟಿದ್ದೀನಿ, ಲೈಕ್ ಇದು ಪ್ರಮೋಷನ್ಸ್ ಬರಲಿ ಅಂತ. ಬರಬೇಕು ಅಂದರೆ ನಾವು ಕಷ್ಟಪಡಬೇಕು ಗೈಸ್, ಸುಮ್ಮನೆ ಕುತ್ಕೊಂಡು ಬರಬೇಕು ಅಂದ್ಕೊಂಡ್ರೆ ಬರಲ್ಲ. ನೆಕ್ಸ್ಟ್ ಜೂನಿಂದ ವರ್ಕೌಟ್ ಮಾಡಬೇಕು, ಯೋಗ ಮಾಡಬೇಕು ಆ್ಯಂಡ್ ಡಯಟ್ ಮಾಡಬೇಕಂತ ಎಲ್ಲ ನೋಟ್ ಮಾಡಿಕೊಂಡಿದ್ದೀನಿ. ಸೊ ಅದಕ್ಕಾಗಿ ಒಂದು 5 ಮಿನಿಟ್ಸ್ ಒಟ್ಟು ನನಗೆ ಆ್ಯಂಗ್ಸೈಟಿ ಇಶ್ಯೂ ಇರೋದ್ರಿಂದ ನನಗೆ ಬೇಗ ಸಿವಿಯರ್ ಹೆಡ್ಡೇಕ್ ಬರುತ್ತೆ. ಚಿಕ್ಕ ಟೆನ್ಷನ್ ಆದ್ರೂ ಅಷ್ಟು ಹೆಡ್ಡೇಕ್ ಬರುತ್ತೆ. ಸೊ ಅದಕ್ಕಾಗಿ ಒಂದು 10 ಮಿನಿಟ್ಸ್ ಮೆಡಿಟೇಷನ್ ಮಾಡಬೇಕಂತ ಅಂದ್ಕೊಂಡು ಇದೊಂದು ಮೆಡಿಟೇಷನ್ ಇಟ್ಟಿದ್ದೀನಿ. ಅದ್ರ ಪಕ್ಕದಲ್ಲಿ ಯೋಗದ ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಯಾವುದೋ ಒಬ್ಬರದು. ಅದಾದಮೇಲೆ ಒಂದು ಡೈಮಂಡ್ ರಿಂಗ್ ಇಟ್ಟಿದ್ದೀನಿ, ಗೊತ್ತಿಲ್ಲ. ಸೊ ಡೈಮಂಡ್ ರಿಂಗ್ ಒಂದು ಇಟ್ಕೊಂಡಿದ್ದೀನಿ, ನೋಡೋಣ ತೊಗೊಳ್ಳೋಣ ಅಂತ ಅಂದ್ಕೊಂಡು. ಅದಾದಮೇಲೆ ನಂಗೆ ಯಾಕೋ ಚಿಕ್ಕವಳಿದ್ದಾಗಿಂದನೂ ತಾಜ್ ಮಹಲ್ ಸಿಕ್ಕಾಪಟ್ಟೆ ಇಷ್ಟ. ಮೇ ಬಿ ಒಂದು ಹೈಸ್ಕೂಲಿಂದಾನೇ ಅನಿಸುತ್ತೆ, ಒಂದು ಮೂವಿ ನೋಡಿದಾಗಿಂದನೂ ಇಲ್ಲ, ಆಬ್ವಿಯಸ್ಲಿ ನನಗೆ ಯಾವಾಗ ಗೊತ್ತಾಗುತ್ತೆ ಅವಾಗಿಂದನೂ ತಾಜ್ ಮಹಲ್ ನೋಡ್ಬೇಕಂತ ಸಿಕ್ಕಾಪಟ್ಟೆ ಇಷ್ಟ. ಒಂದಲ್ಲ ಒಂದಿನ ಹೋಗ್ಬೇಕು. ಅದೇನು ಕಷ್ಟ ಏನಲ್ಲ, ಇದು ಲೈಕ್ ಫಾರಿನ್ ಆದರೆ ಎಲ್ಲ ಕಷ್ಟ. ಅದು ತಾಜ್ ಮಹಲ್ಗೆ ಹೋಗ್ಬೋದು. ಸ್ಟಿಲ್ ಅದನ್ನು ನೋಡ್ತಾ ಇದ್ದಾಗ ನಂಗೆ ನೆನಪಿರುತ್ತೆ ನಾನು ತಾಜ್ ಮಹಲ್ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಅದಕ್ಕಾಗಿ ಅದಿಟ್ಟಿದ್ದೀನಿ. ಆಮೇಲೆ ನನಗೆ ಪರ್ಫ್ಯೂಮ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಈ ನಡುವೆ 2 ಇಯರ್ಸ್ 3 ಇಯರ್ಸ್ ಬ್ಯಾಕ್ವರೆಗೂ ನಂಗೆ ಏನು ಇಷ್ಟ ಆಗಲಿಲ್ಲ, ಈ ನಡುವೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದ್ರಲ್ಲಿ ಬ್ರ್ಯಾಂಡ್ ಅಂತ ಬಂದರೆ ವಿಕ್ಟೋರಿಯಾ ಸೀಕ್ರೆಟ್ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ಇಲ್ಲಿ ಇಟ್ಟಿದ್ದೀನಿ. ಬಟ್ ನಾನು ಅಷ್ಟೊಂದು ಕಾಸ್ಟ್ಲಿ ತೊಗೊಳಕ್ಕೂ ಇಷ್ಟಪಡಲ್ಲ, ನಾನು ಇನ್ವೆಸ್ಟ್ ಮಾಡಿ. ಬಟ್ ಫ್ಯೂಚರಲ್ಲಿ ಒಂದಿನ ನನ್ನ ಡ್ರೀಮ್ನ ಫುಲ್ಫಿಲ್ ಮಾಡ್ಕೋಬೇಕು ಅಂದರೆ ತೊಗೊಬೋದು ಅಂತ ಇಟ್ಕೊಂಡಿದ್ದೀನಿ. ಈಗ ಲೆಟ್ಸ್ ಕಮಿಂಗ್ ಟು ದ ಪಾರ್ಟ್. ಇವಾಗ ಇಷ್ಟನ್ನ ನಾನು ಕಟ್ ಮಾಡ್ತೀನಿ. ಇದರಲ್ಲಿ ಸುಮಾರು ತೋರಿಸಿಲ್ಲ, ಆದಾಗ ಒಂದೊಂದೇ ತೋರಿಸ್ತೀನಿ ಲೈಕ್ ಏನು ಅಂದ್ಕೊಂಡಿದ್ದೆ ಅಂತ. ಇವಾಗ ಇದನ್ನೆಲ್ಲ ಕಟ್ ಮಾಡಿಕೊಂಡು ಇದರಲ್ಲಿ ಪೇಸ್ಟ್ ಮಾಡೋಣ. ಫಸ್ಟ್ ಇದನ್ನು ಓಪನ್ ಮಾಡೋಣ ಹೆಂಗಿರುತ್ತೆ ಏನು ಅಂತ. ಇದು ನಾನು ತೊಗೊಂಡಿದ್ದು ಐಕ್ಯಲ್ಲಿ. ಇದು ಬರೀ 210, ಓಕೆನಾ. ಬಟ್ ಡೆಲಿವರಿ ಚಾರ್ಜಸ್ಸು ಇನ್ನೊಂದು ಮತ್ತೊಂದು ಅಂತ ಏನೇನೋ ಆಗ್ತಾರೆ. ಸೊ ಬೆಟರ್ ಹೋದಾಗ ನೀವು ತೊಗೊಂಡ್ರೆ. ನನಗೆ ಹೋಗೋಕ್ಕಾಗ್ತಾಯಿಲ್ಲ ಅಂದ್ಬಿಟ್ಟು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ. ಮೀಶೋದಲ್ಲೂ ತರಿಸಿದ್ದೆ 1-2, ಬಟ್ ನಂಗೆ ಅಷ್ಟು ಕ್ವಾಲಿಟಿ ಇಷ್ಟ ಆಗಿಲ್ಲ, ಅದಕ್ಕೆ ರಿಟರ್ನ್ ಮಾಡಿಬಿಟ್ಟೆ. ನಾನೊಬ್ಬಳೇ ಅನಿಸುತ್ತೆ ಇಷ್ಟು ಲೇಟಾಗಿ ಮಾಡ್ತಾ ಇರೋದು, ಬಟ್ ಇಟ್ಸ್ ಓಕೆ. ಅಂದ್ಕೊಂಡಿದ ತಕ್ಷಣ ಎಲ್ಲ ಆಗಲ್ಲ ಅಂತಾರಲ್ಲ, ಐ ಡೋಂಟ್ ಇವನ್ ನೋ ಹೆಂಗೆ ಸೆಟ್ ಮಾಡೋದು ಅಂತೆಲ್ಲ. ಸೊ ಇದೇನೆ ತುಂಬ ಚೆನ್ನಾಗೈತೆ. ಸದ್ಯಕ್ಕೆ ಓಪನ್ ಮಾಡೋಣ ಇರಿ. ಹಂಗೆ ಚೆನ್ನಾಗೈತೆ ಹಿಂಗೆ ಚೆನ್ನಾಗೈತೆ ಅಂತ ಹೇಳೋ ಮುಂಚೆ ನಾನು ನೋಡಬೇಕಲ್ಲ ಹೆಂಗಿದೆ ಅಂತ. ದೇವ್ರಿ, ನನ್ನ ವಿಷನ್ ಬೋರ್ಡು ಚೆನ್ನಾಗಾಗಲಿ, ನನ್ನ ವಿಷನ್ ಎಲ್ಲ ಫುಲ್ಫಿಲ್ ಆಗಲಿ. ಓಕೆ, ಅದ ಸೊ ಇದು ವೇಸ್ಟ್ ಪೇಪರ್. ಆಬ್ವಿಯಸ್ಲಿ ಇದೇನದು 21x30 ಸೆಂಟಿಮೀಟರ್ಸ್ ಅಂತ ಏನೋ ಐತೆ. ಮೇ ಬಿ ಇದನ್ನು ರಿಮೂವ್ ಮಾಡ್ಬೇಕು ಅನ್ಸುತ್ತೆ ಸ್ಟಿಕ್ಕರ್.
ಬಟ್ ರಿಮೂವ್ ಮಾಡಿದ್ಮೇಲೆ ಇಲ್ಲಾಂದರೆ ಅದೇನೋದು ಏನೇನೋ ಕಾಣಿಸ್ತಾ ಇರುತ್ತೆ. ಗೊತ್ತಿಲ್ಲ ನನಗೆ. ಶುಡ್ ಐ ರಿಮೂವ್ ದಿಸ್? ಐ ಡೋಂಟ್ ನೋ. ಬಟ್ ಕೊಟ್ಟಿದ್ದಾರೆ ಅಂದರೆ ಒಬ್ವಿಯಸ್ಲಿ ರಿಮೂವ್ ಮಾಡ್ಬೇಕು ಅನ್ಸುತ್ತೆ. ಯಾ ಓ ಸಾರಿ ಬಿಡಿ. ಯಾ ಇದು ಫ್ರೇಮು, ಇದು ಬ್ಯಾಕ್. ಸೊ ಇವಾಗ ಐ ಥಿಂಕ್ ದಿಸ್ ವಿಲ್ ಫಿಕ್ಸ್. ಸೊ ಇವಾಗ ನಾನೇನು ಮಾಡ್ತೀನಿ, ಫಸ್ಟ್ ಇದಕ್ಕೆ ಫಿಕ್ಸ್ ಮಾಡ್ತೀನಿ ಎಲ್ಲನೂ. ಇದು ಚೆನ್ನಾಗಿಲ್ಲ, ಇದೇ ಚೆನ್ನಾಗಿದೆ. ಸೊ ಇದಕ್ಕೆ ಫಿಕ್ಸ್ ಮಾಡ್ಬಿಟ್ಟು ಆಮೇಲೆ ಹಿಂಗಿರ್ತೀನಿ, ಬಿಕಾಸ್ ಈಸಿ ಇರುತ್ತೆ. ಇನ್ ಕೇಸ್ ನಾನು ಏನಾದರೂ ಇದನ್ನೇ ಕಂಟಿನ್ಯೂ ಮಾಡಬೇಕು ನೆಕ್ಸ್ಟ್ ಇಯರ್ ಅಂತ ಅಂದ್ಕೊಂಡ್ರೆ ಬರೀ ಈ ಪೇಪರ್ ಮಾತ್ರ ಚೇಂಜ್ ಮಾಡ್ಬೋದು. ನಿಮ್ಗೆ ಗೊತ್ತಲ್ಲ, ನಾನು ಸಿಕ್ಕಾಪಟ್ಟೆ ಸ್ವಲ್ಪ ಸೇವಿಂಗ್ಸ್ ಮಾಡೋಳು ನಾನು. ಅದಕ್ಕಾಗಿ ಲೆಟ್ಸ್ ಫಿಕ್ಸ್ ಟು ದಿಸ್, ದೆನ್ ಅದನ್ನು ಆಮೇಲೆ ಅದಕ್ಕೆ ಪೇಸ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ಕಟ್ ಮಾಡ್ಕೊಳ್ಬೇಕು. ನಾನು ಕಟ್ ಮಾಡೋದನ್ನು ಟೈಮ್ ಲ್ಯಾಪ್ಸಲ್ಲಿ ಕೊಡ್ತೀನಿ, ಬಿಕಾಸ್ ನನಗೂ ಗೊತ್ತಿಲ್ಲ ಅಲ್ಲ ಎಷ್ಟು ಟೈಮ್ ಹಿಡಿಯುತ್ತೆ ಅಂತೆಲ್ಲ. ಇದರಲ್ಲಿ ಸುಮಾರು ನಾನು ಹೇಳೇ ಇಲ್ಲ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಒಂದೊಂದ್ಸತಿ ವಿಡಿಯೋ ಮಾಡೋಕ್ಕೆ, ಒಂದೊಂದ್ಸತಿ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಬಿಕಾಸ್ ನಾವು ಇರೋದೇ ಒಂಥರ, ನಾವು ವಿಡಿಯೋದಲ್ಲಿ ಶೋಕೇಸ್ ಮಾಡೋದೇ ಒಂಥರ ಅಲ್ಲ, ನಂಗೆ ಆವಾಗ ಬೇಜಾರಾಗುತ್ತೆ. ಸೊ ಅದಕ್ಕಾಗಿ ಸ್ವಲ್ಪ ಡಿಲೇ ಆಗಿ ವಿಡಿಯೋ ಬರ್ತಿದೆ. ಬಟ್ ನಾನು ಸಿಕ್ಕಾಪಟ್ಟೆ ಅನ್ಕೊತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ವಿಡಿಯೋ ಮಾಡೋಕ್ಕೆ ಅಂತ. ಬಟ್ ನಂಗೆ ಯಾವ ಥರ ವಿಡಿಯೋ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಲೈಕ್ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಅಂತೆಲ್ಲ. ನಂಗೆ ಗೊತ್ತಿರೋ ಮಟ್ಟಿಗೆ ಇವತ್ತು ಫುಲ್ಲು ಬೆಡ್ಡೆಲ್ಲ ಮೆಸ್ ಮಾಡ್ಬಿಟ್ಟಿದ್ದೀನಿ. ಓ ಕೋಇನ್ಸಿಡೆನ್ಸು, ಫಸ್ಟ್ ನಂಗೆ ತಾಜ್ ಮಹಲೇ ಸಿಕ್ಕಿದೆ. ನನ್ನ ಹತ್ರ ಇರೋ ಫೋಟೋಸ್ಗೆ ನನಗೆ ಈ ಫ್ರೇಮ್ ಯಾವುದೇ ಕಾರಣಕ್ಕೂ ಸಾಲಲ್ಲ. ಬಟ್ ಇಟ್ಸ್ ಓಕೆ, ಅದು ನಿಮ್ಮ ಇಷ್ಟ, ಹೆಂಗಾದರೂ ಅರೇಂಜ್ ಮಾಡ್ಕೋಬೋದು. ನಿಮ್ಗೆ ಏನಂದರೆ ಗೊತ್ತಾಗಬೇಕಷ್ಟೆ, ಅದು ಇದು ಯಾವುದು ಏನಕ್ಕೆ ಹಾಕ್ಕೊಂಡಿದ್ದೀವಿ ಅಂತ. ಬಟ್ ಫೈನಲಿ ಅದಕ್ಕೆ ಟೈಮ್ ಬಂತಲ್ಲ ಅಂತ ಅದು ಖುಷಿ ಇದೆ ನನಗೆ ಅಷ್ಟೆ. ಪ್ರಾಬಬ್ಲಿ ಇವತ್ತು ಮನೇಲಿ ಎಲ್ಲರೂ ಇದ್ದಿದ್ರೆ ಮಾಡ್ತಾ ಇರಲಿಲ್ಲ ಅನ್ಸುತ್ತೆ. ಯಾರು ಇಲ್ಲ, ಸೈಲೆಂಟ್ ಆಗಿದೆ, ಟೇಕ್ ಯೋರ್ ಓನ್ ಟೈಮ್ ಅಂತ ಆರಾಮಾಗಿ ಮಾಡ್ಬೋದು, ಅದಕ್ಕೆ ಮಾಡ್ತಾ ಇದ್ದೀನಿ. ಬೇರೆ ವಿಡಿಯೋಸ್ ಎಲ್ಲ ಅಂದರೆ ಮ್ಯಾಕ್ಸಿಮಮ್ 20 ಮಿನಿಟ್ಸಿಗೆ ಮಾಡ್ಕೊಬಿಡ್ತೀನಿ ನಾನು. ಬಟ್ ಇದು ಸ್ವಲ್ಪ ಟೈಮ್ ಅಂತ ನಾನೀಗ ಫೋಟೋ ತೋರಿಸಿಲ್ಲ ಅಲ್ಲ ನಿಮಗೆ, ತೋರಿಸ್ತೀನಿ. ನಾನು ನನ್ನ ಲೈಫಲ್ಲಿ ಐಫೋನ್ ತೊಗೊತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಜಸ್ಟ್ ಆ್ಯಂಡ್ರಾಯ್ಡ್ ಅಂದ್ಕೊಂಡಿದ್ದೆ. ನೆಕ್ಸ್ಟ್ ತೊಗೊಳ್ಳೋದು ಆ್ಯಂಡ್ರಾಯ್ಡ್ ಅಂತ ಅಂದ್ಕೊಂಡಿದ್ದೆ. ಬಟ್ ಅಯ್ಯೋ ಎಲ್ಲರ ಹತ್ರ ಐಫೋನ್ ಐತೆ, ಸೊ ನಾನು ಯಾಕೆ ಅಂದ್ಬಿಟ್ಟು ಐಫೋನ್ ತೊಗೊಂಡಿದ್ದು. ನಾನು ಸ್ವಲ್ಪ ಬೇಗ ಇನ್ಫ್ಲೂಯೆನ್ಸ್ ಆಗ್ತೀನಿ, ಯಾರಾದರೂ ಅದು ಚೆನ್ನಾಗಿರುತ್ತೆ ಅಂದರೆ ಓ ಹೌದಾ ತೊಗೊಂಬಿಡೋಣ ಹಂಗೆ. ಸೊ ಅದು ಕೂಡ ಹಂಗೆ. ಬಟ್ ಈಗ ನನಗೆ 3 ಕ್ಯಾಮ್ರಾ ಫೋನ್ ತೊಗೊಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾಯಿದೆ. ಸೊ ಫ್ಯೂಚರಲ್ಲಿ ಯಾವಾಗಾದರೂ ತೊಗೊತೀನಿ. ಆ್ಯಂಡ್ ಇದೇ ಪೋಸ್ಟಲ್ಲಿ ಮೇಲ್ 2 ಇರೋದು ಸಿಕ್ಕಾಪಟ್ಟೆ ಸೀಕ್ರೆಟು, ಬಿಕಾಸ್ ಗೊತ್ತಿಲ್ಲ ಅಲ್ಲ ಅದಾಗುತ್ತೋ ಇಲ್ವೋ, ಲೇಟ್ ಆಗುತ್ತೇನೋ ಅನಿಸುತ್ತೆ. ಬಟ್ ಒಂದೊಂದು ಸತಿ ಅನಿಸುತ್ತೆ ಲೇಟ್ ಆಗುತ್ತೆ ಅಂತ ಅಂದ್ಕೊಬಾರ್ದು, ಆಗುತ್ತೆ. ನೋಡ್ಬಿಟ್ಟಿರ್ತೀರ ಇವಾಗ. ಈ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ರೆ ಪ್ಲೀಸ್ ಟೇಕ್ ಅ ಮೂಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಅವಾಗ ನನಗೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ವಿಡಿಯೋಸ್ ಮಾಡೋಕ್ಕೆಲ್ಲ. ಅಲ್ವಾ ಗೈಸ್? ತಾನೆ, ಹೆಂಗೆ ಬೇಕೋ ಯಾವ ಸ್ಟೈಲಲ್ಲಿ ಬೇಕೋ ಆ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕಾಗಿ ಇಟ್ ವಿಲ್ ಟೇಕ್ ಸಮ್ ಟೈಮ್. ಆಲ್ಮೋಸ್ಟ್ 1 2 3 4 5 6 8 ಇದೆ. ಸೊ ಐ ವಿಲ್ ಕಮ್ ಬ್ಯಾಕ್. ಸೊ ಫೈನಲಿ ಒಂದು 25 to 30 ಮಿನಿಟ್ಸ್ ಆಯಿತು ನಾನೆಲ್ಲ ಕಟ್ ಮಾಡೋಕ್ಕೆ. ಬಿಕಾಸ್
ಗೊತ್ತಲ್ಲ ಯಾವ ಸೈಜ್ ಬೇಕೋ ಆ ಸೈಜೆಲ್ಲ ಕಟ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಟೈಮ್ ಹಿಡಿತು. ನೈಟ್ ಆಗಿರೋದ್ರಿಂದ ನನಗೆ ಲೈಟಿಗೆ ಕಣ್ಣುರಿತಾ ಇದೆ. ಸೊ ಇದೆಲ್ಲ ಅದ್ರದ್ದು ಡಂಪ್ ಮಾಡೋಕ್ಕಿದ್ದೀನಿ ಹಾಗೆ. ಈಗ ದಿ ಮೇನ್ ಪಾರ್ಟ್. ಸೊ ನನಗೆ ಹೆಂಗೆ ಬೇಕೋ ಹಂಗೆ ಪೇಸ್ಟ್ ಮಾಡ್ಕೊತೀನಿ ಫಸ್ಟ್. ಇರಿ ನಾನು ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ನಾನು ಕಟ್ ಮಾಡಿರೋವೆಲ್ಲ ಇಷ್ಟಿದೆ. ಸೊ ಗೊತ್ತಿಲ್ಲ ಹೆಂಗೆ ಇರುತ್ತೆ ಅಂತ. ನನಗೇನೋ ಖುಷಿ ಆಗ್ತಾಯಿದೆ ಮಾಡ್ತಿರೋದು, ಬಟ್ ಸ್ವಲ್ಪ ಅಡ್ಡ ಎಲ್ಲ ಇದ್ದಾವೆ. ಯಾ, ಸೊ ಲೆಟ್ಸ್ ಗೋ. ಫಸ್ಟ್ ಇಲ್ಲಿ ಅರೇಂಜ್ ಮಾಡ್ಕೊತೀನಿ, ಅವಾಗೆ ನಂಗೆ ಜೋಡ್ಸೋಕ್ಕೆ ಈಸಿ ಆಗುತ್ತೆ. ಬಿಕಾಸ್ ಒಂದೊಂದೇ ಹುಡುಕ್ಬೇಕಂದ್ರೆ ಕಷ್ಟ ಆಗುತ್ತೆ. ಇಫ್ ಇನ್ ಕೇಸ್ ಇಲ್ಲಿ ಅರೇಂಜ್ ಆಗಿತ್ತು ಅಂದರೆ, ಯಾಕೆಂದರೆ ನಂಗೆ ಫಸ್ಟ್ ಬೇಕಾಗಿರೋದು ಒಂದು ಎಲ್ಲೈತೋ ನನಗೂ ಗೊತ್ತಿಲ್ಲ. ಗೈಸ್ ಎಲ್ಲಿದೆ ಗೈಸ್ ಅದು? ಯಾ, ಓಕೆ, ಇದನ್ನು ನಾನು ಸರಿಯಾಗಿ ಕಟ್ಟೆ ಮಾಡಿಲ್ಲ. ವಾಟ್ ಐ ವಾಂಟ್ ಈಸ್, ನನಗೂ ಗೊತ್ತಿಲ್ಲ. ಐ ವಾಂಟ್ ಸೋ ಮೆನಿ ಥಿಂಗ್ಸ್ ಆ್ಯಕ್ಚುಲಿ. ಸೊ ಫಸ್ಟ್ ಬಂದು ಇದು ನಂಗೆ ಗೊತ್ತಿಲ್ಲ, ನಿಮ್ಗೆ ಕಾಣಿಸ್ತಿದೆಯೋ 2025 ಈಸ್ ಮೈ ಇಯರ್ ಅಂತ ಆಫ್ಟರ್ 5 months ಹಾಕಂತ ಇದ್ದೀನಂತೆ. ಏನು ಗೊತ್ತಾ, ಇದಕ್ಕೆ ತುಂಬ ಏನು ಬೇಕಾಗಲ್ಲ, ಚಿಕ್ಕದಾಗಿ ಸಾಕು. ಸೊ ನಾನು ಅದಕ್ಕೆ ತಕ್ಕನಂಗೆ ಆವಾಗೆ ಕಟ್ ಮಾಡಿಬಿಟ್ಟು ಬ್ಯಾಕ್ ಹಿಂಗೆ ಪೇಸ್ಟ್ ಮಾಡಿಬಿಡ್ತೀನಿ. ಸೊ ಈ ಥರ ಪೇಸ್ಟ್ ಮಾಡಿಬಿಟ್ರೆ ಹಿಂಗೆ ಕಿತ್ತು ಹಿಂಗೆ ಮೆತ್ಬೋದು. ನಮಗೆ ಬೇಕು ಅಂದರೆ ಡೈರೆಕ್ಟ್ ಇಲ್ಲೂ ಮೆತ್ಬೋದು, ಬಟ್ ನನಗೆ ಯಾಕೋ ಪೇಪರ್ಗೆ ಹಾಕ್ಕೊಳ್ಳೋಣ ಅಂತ ಅನ್ನಿಸ್ತಿದೆ. ಲೈಕ್ ಆವಾಗ ಅದು ಡ್ಯಾಮೇಜ್ ಆಗೋಲ್ಲ. ಆ್ಯಂಡ್ ನನ್ನ ಫಸ್ಟ್ ವಿಷನ್ ಬೋರ್ಡ್ ಅಲ್ವಾ, ನಂಗೆ ಲೈಫ್ ಟೈಮ್ ಮೆಮೊರಿ ಥರ ಇರುತ್ತೆ. ದೇವರೇ ಎಲ್ಲ ಒಳ್ಳೆಯದಾಗಲಿ. ಓಕೆ, ಸೊ ಚೆನ್ನಾಗಿದೆ. ಫಸ್ಟು ನನಗೆ ಇಶ್ಯೂ ಇರೋದ್ರಿಂದ ಸ್ಟಾರ್ಟ್ ಮಾಡ್ತೀನಿ. ಹೇಳಿದ್ನಲ್ಲ ಅವಾಗೆ ನನಗೆ ಆ್ಯಂಗ್ಸೈಟಿ ಇಶ್ಯೂ ಇರೋದಕ್ಕೆ ಫಸ್ಟು ಮೆಡಿಟೇಷನ್ ಮಾಡಿ ನನ್ನ ಆ್ಯಂಗ್ಸೈಟಿ ಇಶ್ಯೂವನ್ನು ನಾನೇ ಕಮ್ಮಿ ಮಾಡ್ಕೋಬೇಕು. ಬಿಕಾಸ್ ಎಷ್ಟು ಸ್ಟ್ರೆಸ್ ಆಗ್ತೀನೋ, ನನಗೇನು ಗೊತ್ತಾ, ಒಂದು ದಿನ ಹತ್ತೆ ಅಂದರೆ 3 ದಿನ ಇರುತ್ತೆ ತಲೆನೋವು. ಇವಾಗ ನಾನು ನೆನ್ನೆ ಹತ್ತೆ ಆ್ಯಕ್ಚುಲಿ ನಂಗೆ ಫುಲ್ ಐ ಪಫಿನೆಸ್ ಬಂದ್ಬಿಡುತ್ತೆ, ಮುಖ ಎಲ್ಲ ಊದ್ಕೊಬಿಡುತ್ತೆ ಹತ್ತಿರ. ಸೊ ಚೆನ್ನಾಗಿ ಕಾಣಿಸಲ್ಲ ನಾನು. ಆ್ಯಕ್ಚುಲಿ ನಾನು ಹತ್ತಿರ ನನಗೆ ಇಷ್ಟ, ಚೆನ್ನಾಗಿ ಕಾಣ್ತೀನಿ. ಬಟ್ ಗೊತ್ತಿಲ್ಲ, ಒಂಥರ ಮಿಕ್ಸ್ಡ್ ಎಮೋಷನ್ಸ್ ಥರ ಮಿಕ್ಸ್ಡ್. ಸೊ ಈ ಥರ ನಿಮಗೆ ಎಲ್ಲೆಲ್ಲಿ ಹೆಂಗೆ ಬೇಕೋ ಹಂಗೆ ಮೆತ್ತಿ ಅಂಟಿಸ್ಕೊಳ್ಳಿ. ಸೊ ನಾನಿಲ್ಲಿ ಹಿಂಗೆ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಬಂದು ನಾನು ಅದ್ರ ಮೇಲೆ ಲೈಕ್ ಮೆಡಿಟೇಷನ್ ಹತ್ರ ಮೇಲೆ ಇದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಮ್ಯಾನಿಫೆಸ್ಟ್ ಎವ್ರಿಥಿಂಗ್ ಐ ವಾಂಟ್. ಫಸ್ಟ್ ಐ ನೀಡ್ ಹೆಲ್ತ್. ಸೊ ಅದಕ್ಕೆ ನಾನು ರೀಸೆಂಟ್ ಟೈಮಲ್ಲಿ ಮ್ಯಾನಿಫೆಸ್ಟೇಷನ್ನ ಸಿಕ್ಕಾಪಟ್ಟೆ ನಂಬ್ತಾ ಇದ್ದೀನಿ. ಬಿಕಾಸ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದಕ್ಕೆ, ನಾಟ್ ಜಸ್ಟ್ ಬಿಕಾಸ್ ನಾನೇನೋ ಕ್ಲಾಸ್ಗೆ ಹೋದೆ ಕಲಿತೆ ಅಂತಲ್ಲ, ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಸಣ್ಣ ಪುಟ್ಟದ್ರಲ್ಲೇ. ಬಟ್ ನಾನು ಸದ್ಯಕ್ಕೆ ಸಣ್ಣ ಪುಟ್ಟದೇ ಟ್ರೈ ಮಾಡಿರೋದು, ದೊಡ್ಡದೇನೋ ಟ್ರೈ ಮಾಡಿಬಿಡ್ಬೇಕು ಅಂತ ಏನು ಅಂದ್ಕೊಂಡಿಲ್ಲ. ನನಗೆ ಸದ್ಯಕ್ಕೆಲ್ಲ ಇರೋದು ಚಿಕ್ಕ ಕನಸು, ಚಿಕ್ಕ ಆಸೆ. ಸೊ ಐ ಮ್ಯಾನಿಫೆಸ್ಟ್ ಎವ್ರಿಥಿಂಗ್ ಐ ವಾಂಟ್ ಅನ್ನೋ ಒಂದು ಕೋಟ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ರ್ಯಾಂಡಮಾಗಿ ಪಿಕ್ ಮಾಡ್ತೀನಿ ಏನು ಸಿಕ್ಕುತ್ತೆ ಅದು. ಆಮೇಲೆ ಇನ್ನೊಂದು, ನಾನು ರಿಂಗ್ ಲೈಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಹೆಂಗೆ ಗೊತ್ತಾ, ನನ್ನ ಹತ್ರ ಒಂದು ರಿಂಗ್ ಲೈಟ್ ಇದೆ. ಬಟ್ ಇದು ಮೇ ಬಿ 700 800 ಕೊಟ್ಟು ಮೀಶೋದಲ್ಲಿ ತೊಗೊಂಡೆ. ಅಟ್ ಪ್ರೆಸೆಂಟ್ ಚೆನ್ನಾಗಿದೆ, ಬಟ್ ಐ ವಾಂಟ್ ದಿ ಬೆಸ್ಟ್. ಸೊ ಫ್ಯೂಚರಲ್ಲಿ ಯಾವಾಗಾದರೂ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಬ್ರ್ಯಾಂಡು ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟ್ ಏನಾದರೂ ಬರೀ ಪರ್ಚೇಸ್ ಮಾಡೋದು ಅಷ್ಟೇ ಇರೋದು. ಗೊತ್ತಿಲ್ಲ ಯಾವಾಗ ಮಾಡ್ತೀನಿ. ಗೊತ್ತಾ, ನನಗೆ ಹೆಂಗೆ ಬೇಕೋ ಹಂಗೆ ಅರೇಂಜ್ ಮಾಡಬೇಕು ಅಂದರೆ,
ಸೊ ಫುಲ್ ಹಿಂಗೆ ಮಾಡ್ಕೊಂಡ್ರೆ ಆಗೋಲ್ಲ. ಲೈಕ್ ಈ ಥರ ಹಿಂಗೆ ಎತ್ತಿ ಇಲ್ಲಿ ಕಾಣಿಸುತ್ತೆ, ನನಗೊಬ್ಳು ಗೊತ್ತಾರೆ ಸಾಕಂದ್ಬಿಟ್ಟು ಈ ಥರ ಮಾಡ್ಕೊತಾ ಇದ್ದೆ. ನಾನು ಫುಲ್ ಆದಮೇಲೆ ತೋರಿಸೋಣ ಅಂತ ಅಂದ್ಕೊಂಡೆ, ಬಟ್ ಫುಲ್ ಆದಮೇಲೆ ತೋರ್ಸೋಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕಾಗಿ ಫಸ್ಟ್ ಆಫ್ ಆಲ್ ನಾನು ಏನೇನು ತೊಗೋಬೇಕು ಅಂದ್ಕೊಂಡಿದ್ದೀನಲ್ಲ ಒಂದು ಕಡೆ ಪೇಸ್ಟ್ ಮಾಡೋಲ್ಲ. ಫಸ್ಟ್ ನಾನು ನೆಕ್ಸ್ಟ್ ತಾಜ್ ಮಹಲ್ಗೆ ಹೋಗ್ತೀನಿ. ಓ ತಾಜ್ ಮಹಲೇ, ಓ ತಾಜ್ ಮಹಲೇ. ಇದು ತುಂಬ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟಿದೆ, ಅದಕ್ಕೆ ಒಂದಕ್ಕೆ ಪೇಸ್ಟ್ ಮಾಡ್ಬಿಡೋಣ ಅಂತ ಇದು ಪೇಸ್ಟ್ ಮಾಡ್ತಾಯಿದ್ದೀನಿ. ಐ ವಾಂಟೆಡ್ ಟು ಶೋ ಯು ಸಮಥಿಂಗ್ ಗೈಸ್. ಎರಡಿತ್ತು, ಒಂದು ತೋರಿಸೋಣ ಅಂತ ಅಂದ್ಕೊಂಡ್ರೆ ಅದು ಸೊ ನಾನು ರೀಸೆಂಟಾಗಿ ಸ್ಕಿನ್ ಕೇರ್ ಕೂಡ ಮಾಡ್ಕೊತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ನನ್ನ ಸ್ಕಿನ್ ಚೆನ್ನಾಗಿದೆ, ಸ್ಕಿನ್ಗಾಗಲಿ ಸ್ಕಿನ್ಗಾಗಿ ಏನು ಮಾಡ್ತಾಯಿದ್ದೀನಿ ಅಂತೆಲ್ಲ ನಂಗೆ ಏನಾದ್ರು ಒಂದು ಸ್ವಲ್ಪ ಚೇಂಜಸ್ ಅನಿಸಿದ್ರೆ ಅದನ್ನು ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಮಾಡೋಕ್ಕೋಗಲ್ಲ. ಸೊ ಅದಕ್ಕಾಗಿ ಸ್ಕಿನ್ ಕೇರ್ಗಾಗಿ ಇದೊಂದು ಇಟ್ಕೊಂಡಿದ್ದೀನಿ, ಹೇರ್ಗಾಗಿ ಇದು ಇಟ್ಕೊಂಡಿದ್ದೀನಿ. ಬಿಕಾಸ್ ಐ ನೀಡ್ ಅ ಗುಡ್ ಹೇರ್. ನಂಗೆ ಮುಂಚೆ ತುಂಬ ಚೆನ್ನಾಗಿತ್ತು, ಬಟ್ ಅದಾದಮೇಲೆ ಏನೇನೋ ಸ್ಟೈಲ್ಗಳೆಲ್ಲ ಮಾಡ್ಸೋಕ್ಕೋಗಿ ಇಷ್ಟ ಆಗಿದೆ. ಬಟ್ ಎನಿವೆ ಗ್ರೋತ್ ಅಂತೂ ಆಗ್ತಾಯಿದೆ. ನಾನೇನು ಗೊತ್ತಾ, ಇವಾಗ ರೀಲ್ಸಲ್ಲಿ ಟ್ರೆಂಡಿಂಗಲ್ಲಿದೆಯಲ್ಲ, ಯಾರ ಮೇಲನ್ನ ಕೋಪ ಬಂದ್ರೇನೋ ಇಲ್ಲ ಲೈಫ್ ಹೊಸ್ದಾಗಿ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರೇನೋ ಹೇರ್ ಕಟ್ ಮಾಡಿಸ್ಬಿಡ್ಬೇಕು ಅಂತ. ಹಾಗೆ ನಾನು ಯಾರ ಜೊತೆ ಆದರೂ ಮಾತಾಡದೇ ಇದ್ರೇನೋ ಇಲ್ಲ ನನಗೆ ಏನಾದರೂ ಕೋಪ ಬಂದಿದ್ರೇನೋ ಹೋಗ್ಬಿಟ್ಟು ಹೇರ್ ಕಟ್ ಮಾಡಿಸ್ಕೊಬಿಡ್ತೀನಿ. ಇಲ್ಲ ಜಾಸ್ತಿ ಮಾಡ್ಸೋಕ್ಕೆ ಇಷ್ಟ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಬ್ಯಾಂಗ್ಸನ್ನು ಮಾಡಿಸ್ಕೋತೀನಿ ಆ ಥರ. ಹೌದು, ನಾನು ಎಲ್ಲದಕ್ಕೂ ಈ ಥರ ಮೆತ್ತಿಬಿಟ್ರೆ ಇದು ಹೆಂಗೂ ಡಬಲ್ ಟೈಪ್ ಆಗಿರೋದ್ರಿಂದ ಆಮೇಲೆ ನಂಗೆ ಈಸಿ ಇರುತ್ತೆ. ಲೈಕ್ ಒಂದೊಂದು ಸತಿನೂ ಒಂದೊಂದು ಉಡ್ಕೊಳ್ಳೋ ಬದಲು ಜಸ್ಟ್ ಪ್ಲೇಸ್ ಮಾಡ್ಕೊಂಡು ಹೋಗ್ಬೋದು. ಆವಾಗ ಹಾಗೆ ನಾನು ಸ್ವಲ್ಪ ಬ್ರಿಲಿಯಂಟ್ ಇದ್ದೀನಿ. ಲ್ಯಾಪ್ಟಾಪ್ ನನಗೇನು ಆ್ಯಪಲ್ ಲ್ಯಾಪ್ಟಾಪ್ ಅಂದ್ಕೊಂಡಿಲ್ಲ, ಬಟ್ ಐ ನೀಡ್ ಒನ್ ಲ್ಯಾಪ್ಟಾಪ್ ಅಷ್ಟೇ. ಬಟ್ ಇದು ಚೆನ್ನಾಗಿತ್ತು, ರೋಸ್ ಗೋಲ್ಡ್ ಅಂತ ಇದು ಇಟ್ಕೊಂಡಿದ್ದೀನಿ. ನಾನು ಮಾಡಿರೋದ್ರಲ್ಲಿ ಇದೆ ಅನಿಸುತ್ತೆ ಲಾಂಗೆಸ್ಟ್ ವೀಡಿಯೋ ಇದು. ಫಸ್ಟು ಪೇಸ್ಟ್ ಮಾಡೋಣ. ಸೊ ಇವಾಗ ಇದಕ್ಕೆ ತಕ್ಕನಂತೆ ಒಂದು ಕೋಟ್ ಹುಡ್ಕೋಣ. ಕೋಟ್, ಐ ಆಮ್ ಹೆಲ್ದಿ, ಐ ಆಮ್ ಲಕ್ಕಿ ಗರ್ಲ್, ಐ ಆಮ್ ಸಕ್ಸಸ್ಫುಲ್ ಅಂತ ಇದನ್ನು ಮಾಡ್ತೀನಿ ಅಲ್ಲಿ ಪೇಸ್ಟ್. ನನ್ನ ಮುದ್ದು ತಾರೆ ನಗುತ್ತಲೇ ಬಾ, ಆಕಾಶದಲ್ಲಿ ನೀ ದೀಪವಾದೆ, ಇರುಳಾಗಿ ನಾನು ನಿನಗಾಗಿ ಕಾದೆ. ಸೊ ಇಲ್ಲಿ ನಾನು ಐ ಆಮ್ ಸಕ್ಸಸ್ಫುಲ್ ಅಂತ ಹಾಕ್ಕೊತಾ ಇದ್ದೀನಿ. ಬಿಕಾಸ್ ಅಫ್ಕೋರ್ಸ್ ಐ ಆಮ್ ಸಕ್ಸಸ್ಫುಲ್ ಫಾರ್ ಮೀ. ಹಾಗೆ ನಾನು ಸಕ್ಸಸ್ಫುಲ್ ಆಗಿರಬೇಕು. ಸಕ್ಸಸ್ ನಾನು ಯಾಕೆ ಇದೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ, ಇನ್ ಕೇಸ್ ನಿಮ್ಮ ಲೈಫಲ್ಲಿ ನೀವೇನಾದರೂ ಚೇಂಜಸ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಇಟ್ಸ್ ನಾಟ್ ಟೂ ಲೇಟ್. ಆದಷ್ಟು ಬೇಗ ನೀವು ಕೂಡ ನಿಮ್ಮ ಸಕ್ಸಸ್ನ ಕಾಣ್ರಿ, ಹ್ಯಾಪಿಯಾಗಿರ್ರಿ. ನಾನು ಈ 2025 ಇಸ್ ಮೈ ಇಯರ್ ಅಂತ ಹಾಕಿಟ್ಟಿದ್ನಲ್ಲ, ಅಲ್ಲಿ ಹಾಕ್ಕೊತೀನಿ ಈ ಥರ. ವಾಟ್ ಈಸ್ ದಿಸ್? ಇದು ಯೂಟ್ಯೂಬ್ದು ಹಾಕ್ಕೊತೀನಿ ರೀ. ಅದೆಲ್ಲಿ ಇಟ್ಟಿದ್ದೀನೋ ನನಗೂ ಗೊತ್ತಿಲ್ಲ. ಎಲ್ಲರೂ ವೀಡಿಯೋ ಮಾಡ್ತಾಯಿದ್ರಲ್ಲ, ಅವಾಗ ನಾನು ಅನ್ಕೊತಿದ್ದೆ ನಂದು ಹೆಂಗೆ ಬರುತ್ತೋ ಗೊತ್ತಿಲ್ಲ, ಲೈಕ್ ನನಗೆ ಯಾವುದು ಐಡಿಯಾ ಇಲ್ಲ, ನಾನು ಈ ಥರ ಕ್ರಾಫ್ಟ್ ಏನು ಮಾಡಿಲ್ಲ ಅಂತೆಲ್ಲ. ಬಟ್ ಇಟ್ಸ್ ಗುಡ್ ಆ್ಯಕ್ಚುಲಿ. ಏನು ಗೊತ್ತಾ, ಯಾವುದೋ ಕೆಲಸ ನೋಡಿದಾಗ ಹೊಸ ಥರ ಅನಿಸುತ್ತೆ, ನಾವು ಮಾಡಿಲ್ಲ ಹೆಂಗೆ ಬರುತ್ತೆ ಏನು ಅಂತ. ಬಟ್ ಟ್ರೈ ಮಾಡಿದ್ರೆ ಎಲ್ಲ ನಿಮಗೂ ಕರೆಕ್ಟಾಗಿ ಬರುತ್ತೆ. ಯಾಕೆಂದ್ರೆ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಎಷ್ಟು ಚೆನ್ನಾಗಿ ಬರುತ್ತೆ ನಂದು ಅಂತ. ಜಸ್ಟ್ ರ್ಯಾಂಡಮಾಗಿ ಹಂಗೆ ಸ್ಟಾರ್ಟ್ ಮಾಡಿದ್ದು. ಬಟ್ ನನಗೇನೆ ತುಂಬ ಖುಷಿ ಆಗ್ತಾಯಿದೆ. ಲೈಕ್ ಇಟ್ಸ್ ಪ್ರಿಟಿ ಗುಡ್ ಆ್ಯಕ್ಚುಲಿ. ಚೆನ್ನಾಗಿದೆ. ಲೈಕ್ ನಾನೇನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹೆಂಗೆ ಮಾಡೋದು, ಲೈಕ್ ಅಯ್ಯೋ ಚೆನ್ನಾಗಿ ಬಂದಿಲ್ಲ ಅಂದರೆ ಅಂತೆಲ್ಲ ಅಂದ್ಕೊಂಡೆ. ಬಟ್ ನಾಟ್ ಟ್ರೂ ಗೈಸ್, ಚೆನ್ನಾಗಿ ಬರ್ತಿದೆ. ಬಿಕಾಸ್ ನಾನು ಎಷ್ಟೊಂದು ವೀಡಿಯೋಸ್ನ ನೋಡಿದ್ದೀನಿ, ಓಕೆನಾ, ಫ್ರಮ್ ಜಾನ್ ಎಷ್ಟೊಂದು ವೀಡಿಯೋ ನೋಡಿದ್ದೀನಿ. ಲೈಕ್ ಸುಮ್ಮನೆ ಯಾಕೆ ಅಯ್ಯೋ ನಾನು ಎಲ್ಲೂ ನೋಡಿಲ್ಲ ಅಂತಲ್ಲ ಅನ್ನೋದು. ಎಲ್ರದೂ ಒಂದೊಂದು ಥರ ಇಷ್ಟ ಆಗ್ತಿತ್ತು. ನನಗೆ ಅಷ್ಟೊಂದು ಕ್ರಿಯೇಟಿವಾಗಿ ಎಲ್ಲಿ ಬರುತ್ತೆ ಅಂತೆಲ್ಲ ಅಂದ್ಕೊಬಿಟ್ಟಿದ್ದೆ.
ಬಟ್ ನೋ, ಇಟ್ಸ್ ಗುಡ್, ಚೆನ್ನಾಗಿ ಬರ್ತಿದೆ. ರಿಂಗ್ ಹೇಳೋದ್ನಲ್ಲ, ಡೈಮಂಡ್ ರಿಂಗ್ ನನಗೆ ತುಂಬ ಇಷ್ಟ ಅಂತ. ಸೊ ಹೋಪ್ಸೋ ನನ್ನ ಬರ್ಡೇಗೆ ಆದರೆ ಏನು ಗೊತ್ತಾ, ಜನವರಿ ಸ್ಟಾರ್ಟ್ ಆದಾಗ ನಾನು ಸೆಪ್ಟೆಂಬರ್ ಎಲ್ಲೋ ಇರೋದು ಅಂದ್ಕೊಂಡ. ಇವಾಗ ಆಲ್ರೆಡಿ ಮೇ ಬಂದುಬಿಟ್ಟೈತೆ. ಆಲ್ರೆಡಿ ಮೇ ಆಗೋಗ್ತೈತೆ. ಸೊ ನಂಗೆ ಇವಾಗ ಅನ್ನಿಸ್ತೈತೆ, ಇನ್ನೊಂದು 4 ಮಂತ್ಸಿಗೆ ನನ್ನ ಬರ್ಡೇ ಬಂದುಬಿಡುತ್ತಲ್ಲ. ಇಫ್ ಐ ವಾಂಟ್ ಟು ಬೈ ಸಮಥಿಂಗ್ ಐ ಹ್ಯಾವ್ ಟು ಪ್ಲ್ಯಾನ್ ಇಟ್ ಫಸ್ಟ್. ಆದರೆ ಅಯ್ಯೋ ಇನ್ನೂ ಲೇಟ್ ಅಂದ್ಕೊತಾ ಇದ್ದೆ. ಬಟ್ ಈಗ ಇನ್ನು ಮೇ ಆಗೋಯ್ತು ಬಿಡಿ. ಜೂನ್, ಜುಲೈ, ಆಗಸ್ಟ್ ಇನ್ನು 3 ಮಂತ್ಸ್ ಇದೆ. ಬಿಕಾಸ್ ನಾನು ಲಾಸ್ಟ್ ಸೆಪ್ಟೆಂಬರ್ 1ಗೆ ಉಂಗುರ ತೊಗೊಂಡಿದ್ದು, ಲೈಕ್ ಸೆಲ್ಫ್ ಗಿಫ್ಟ್. ನಾನು ತುಂಬ ಖುಷಿ ಪಟ್ಟಿ ತೊಗೊಂಡಿದ್ದು. ಈ ವರ್ಷನೂ ಏನಾದ್ರು ತೊಗೋತೀನಿ ಬಿಕಾಸ್ ನನಗಿಷ್ಟ, ನನ್ನ ಖುಷಿ, ಅದಕ್ಕಾಗಿ. ಸೊ ನಾನು ಇನ್ನೊಂದು ಮಿಕ್ಕಿದಷ್ಟೆಲ್ಲ ಪೇಸ್ಟ್ ಮಾಡ್ಬಿಟ್ಟು ಬರ್ತೀನಿ ಗೈಸ್. ವೀಡಿಯೋ ಸಿಕ್ಕಾಪಟ್ಟೆ ದೊಡ್ಡದಾಗುತ್ತೆ ಅಂತ ನಂಗೆ ಅನ್ನಿಸ್ತೈತೆ. ಆ್ಯಂಡ್ ಐ ಆಮ್ ಲುಕಿಂಗ್ ಸೋ ಪ್ರೀಟಿ. ರಾತ್ರಿ 10 ಗಂಟೆ ಆದರೂ ಇಷ್ಟೊಂದು ಕ್ಯೂಟಾಗಿ ನಾನೇನು ಕಾಣ್ತಾ ಇರೋದು ಅಂತ ನಂಗೆ ಅನ್ನಿಸ್ತೈತೆ. ಬಿಕಾಸ್ ನಂಗೆ ಗೊತ್ತಿಲ್ಲ, ನಾನು ನೈಟ್ ಯಾವತ್ತೂ ವೀಡಿಯೋ ಮಾಡಿಲ್ಲ, ಇವತ್ತೇ ಮಾಡ್ತಿರೋದು. ಬಟ್ ಐ ಲುಕ್ ಸೋ ಗುಡ್ ಆ್ಯಕ್ಚುಲಿ. ಚೆನ್ನಾಗಿ ಕಾಣ್ತಾ ಇದ್ದೀನಿ. ಲೈಕ್ ಏನೋ ನಂಗೆ ನಾನು ಇಷ್ಟ, ಗೊತ್ತಿಲ್ಲ. ಐ ಲೈಕ್ ಮೀ ಮೋರ್. ಫೈನಲಿ ಎಲ್ಲ ಮುಗೀತು. ಬಟ್ ನನ್ನ ಹತ್ರ ಒಂದು 4-5 ಕೋಟ್ಸ್ ಐತೆ. ಅದು ಎಲ್ಲ ಹಾಕಬೇಕಂತ ನೋಡ್ತಾ ಇದ್ದೀನಿ. ಇದೊಂದು ಹಾಕಿಬಿಟ್ರೆ ಮುಗೀತು. ಇವಾಗ ನಾನು ಯೂಟ್ಯೂಬ್ಗಾಗಿ ಅದು ತೊಗೋಬೇಕು ಇದು ತೊಗೋಬೇಕು ಅಂದರೆ ಫಸ್ಟ್ ಮೇಂಟೈನ್ ಮಾಡಬೇಕಾಗಿರೋದು ಕನ್ಸಿಸ್ಟೆನ್ಸಿ. ಸೊ ಅದಕ್ಕೆ ನಾನು ಎಲ್ಲಿ ಗ್ಯಾಡ್ಜೆಟ್ಸ್ ಇಟ್ಟಿದ್ದೀನಿ, ಪೇಸ್ಟ್ ಮಾಡಿದ್ದೀನಿ, ಅಲ್ಲಿ ಕನ್ಸಿಸ್ಟೆನ್ಸಿನ ಹಾಕ್ಕೊತೀನಿ. ಬಿಕಾಸ್ ಅದು ಮೇಂಟೈನ್ ಮಾಡಿಲ್ಲ ಅಂದರೆ ಇನ್ನು ನಾನು ಹಾಕ್ಕೊಂಡಿರೋ ಯಾವ ವಿಷನ್ ಬೋರ್ಡ್ಸು ಸೆಟ್ ಆಗಲ್ಲ. ಸೊ ನೆಕ್ಸ್ಟ್ ಬಂದು ಐ ಆಮ್ ಹೆಲ್ದಿ ಅಂತ. ಐ ಆಮ್ ಹೆಲ್ದಿ ಅನ್ನೋದನ್ನು ನನಗೆ ಕಾಣಂಗೆ ಸುಮ್ಮನೆ ಎಲ್ಲೋ ಒಂದು ಹತ್ರ ಹಾಕ್ತೇನೆ. ಬಿಕಾಸ್ ನಾನು ಆ ಥರ ಹೆಲ್ದಿದು ಅಲ್ಲಿ ಬೇರೆ ಹಾಕ್ಬಿಟ್ಟಿದ್ದೀನಲ್ಲ. ಯಾ, ನೆಕ್ಸ್ಟ್ ಒಂದು ಐ ಆಮ್ ಲಕ್ಕಿ ಗರ್ಲ್ ಅಂತ. ಇದು ಎಲ್ಲ ಹಾಕ್ತೀನಿ ಅಂದರೆ ಇಲ್ಲೆಲ್ಲೋ ಒಂದು ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು, ಅಲ್ಲಿ ಹಾಕ್ತೀನಿ. ಬಿಕಾಸ್ ಆ ಬ್ಯಾಂಕ್ ಬ್ಯಾಲೆನ್ಸ್ ನನ್ನ ಹತ್ರ ಇದ್ದರೆ ಒಬ್ವಿಯಸ್ಲಿ ಐ ಆಮ್ ಲಕ್ಕಿ ಗರ್ಲ್ ಅಲ್ಲ. ಹಾಗೆ ನೆಕ್ಸ್ಟ್ ಲಾಸ್ಟು ಐ ಆಮ್ ಲಿವಿಂಗ್ ಮೈ ಡ್ರೀಮ್ ಲೈಫ್ ಅಂತ. ಇದು ನಾನು 2025 ಮೈ ಇಯರ್ ಅಂತ ಆಯ್ತಲ್ಲ, ಅದಕ್ಕೆ ಸ್ಟಿಕ್ ಮಾಡಿಬಿಡ್ತೀನಿ. ದೆನ್ ದಟ್ ವಿಲ್ ಬಿ ಸೋ ಗುಡ್. ಇನ್ನೊಂದು ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇದೇನು ಹೇಳಲ್ಲ, ಜಸ್ಟ್ ರ್ಯಾಂಡಮ್ ಆಗಿ ಎಲ್ಲೋ ಒಂದು ಹತ್ರ ಹಿಂಗೆ ಪೇಸ್ಟ್ ಮಾಡಾಕ್ತೀನಿ. ಈ 2 ಪಕ್ಕ ಪಕ್ಕ ಇರಲಿ. something. Wow. After all this mess, finally I completed my vision board. ಎಷ್ಟು ಚಿಕ್ಕದು ಚಕ್ಕದಾಗಿದೆ. ಒಂದೇ ಒಂದು ಸತಿ ಹಿಂಗೆ ತೋರಿಸ್ಬಿಟ್ಟು ಹಿಂಗೆ ತಿರುಗಿಸ್ಬಿಡ್ತೀನಿ ಅಷ್ಟು. ಸೀರಿಯಸ್ಲಿ ನನಗೆ ಏನೋ ಖುಷಿ ಆಗ್ತಿದೆ. ನಾನು 5 ಮಂತ್ಸಿಂದ ನಂಗೆ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಕೊಂಡು ಮಾಡಿರಲಿಲ್ಲ. ಬಟ್ ಎಲ್ಲರೂ ಮಾಡೋವಾಗ ನಾನು ಯಾಕೆ ಎಲ್ಲ ರೆಡಿ ಮಾಡ್ಕೊಂಡು ಇನ್ನೂ ಮಾಡ್ತಾಯಿಲ್ಲ ಅಂದ್ಕೊತಿದ್ದೆ. ಫೈನಲಿ ಐ ಡಿಡ್ ಇಟ್. ಸೊ ಇದನ್ನು ಈಗ ಇದರಲ್ಲಿ ಪೇಸ್ಟ್ ಮಾಡ್ಕೋತೀನಿ. ಏನು ಗೊತ್ತಾ, ಇದು ಹಿಂಗೆ ಅಲ್ದಿರ ಅಲ್ಲೂ ಅಂಟಿಸ್ಕೊಬೋದಿತ್ತು. ಬಟ್ ನಂಗೆ ಗೊತ್ತಿಲ್ಲ, ನಾನು ಮಾಡೋ ಕೆಲಸ ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳೋಕೆ ಇಷ್ಟ. ಯೂಶ್ವಲಿ ನಾನು ಏನೂ ಮಾಡಲ್ಲ, ಮಾಡಿದೆ ಅಂದರೆ ಅಟ್ಲೀಸ್ಟ್ ಚೆನ್ನಾಗಿರಬೇಕು ಅಂತ ಅಂದ್ಕೊತೀನಿ. ಐ ಥಿಂಕ್ ಹಿಂಗೆ ಅಂದ್ಕೊಂಡಿದ್ದೀನಿ. ಸೋ ಪ್ರಿಟಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಬಟ್ ಹೆಂಗೆ ಹಾಕೋದಂತ ಗೊತ್ತಾಗ್ತಿಲ್ಲ. ಕಾಲ ಮೇಲೆ ಇಟ್ಕೊಂಡ್ರೆ ಕಾಲೊಳಗಡೆ ಹೊರಟೋಗ್ತೈತೆ. ಬಟ್ ಹೆಂಗರು ಇದು ಹಾಕೋದು? ಬಿಂದು, ಯು ಆರ್ ಸೋ ಡಮ್ ಯಾ. ಯು ಶುಡ್ ಡೂ ಇಟ್ ಕ್ಲಿಯರ್ಲಿ. ಸೀರಿಯಸ್ಲಿ ತುಂಬ ಚೆನ್ನಾಗೈತೆ. ನನಗೆ ಇದನ್ನು ನೋಡ್ತಿದ್ರೆ ನಾನು ಇಷ್ಟರಲ್ಲಿ ಏನೂ ಅಚೀವ್ ಮಾಡಿಲ್ಲ, ಓಕೆನಾ? ಇಷ್ಟರಲ್ಲಿ ನಾನು ಏನೂ ಅಚೀವ್ ಮಾಡಿಲ್ಲ. ಬಟ್ ನನಗೇನೋ ಖುಷಿಗೆ ಅಳು ಬರ್ತೈತೆ. ಬಟ್ ಐ ಡೋಂಟ್ ವಾಂಟ್ ಟು ಕ್ರೈ ಬಿಕಾಸ್ ದಿಸ್ ಈಸ್ ಮೈ ಹ್ಯಾಪಿನೆಸ್. ನಾನು ಸೀರಿಯಸ್ಲಿ ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಇದು ಅಂತ. ಲೈಕ್ ಸೊ ಮೈ ವಿಷನ್ ಬೋರ್ಡ್
ಫೈನಲಿ ಮಾಡಿದ್ದೀನಿ. ಕಷ್ಟದ ಮೇಲೆಗೆ ತುಂಬ ಇಷ್ಟದ ಮೇರೆಗೆ ಫೈನಲಿ ನನ್ನ ವಿಷನ್ ಬೋರ್ಡ್ ಕಂಪ್ಲೀಟ್ ಆಗಿದೆ. ಇಟ್ಸ್ ಮೈ ಡ್ರೀಮ್ ವಿಷನ್ ಬೋರ್ಡ್. ಇಷ್ಟರಲ್ಲಿ ಯಾವಾಗ ಯಾವುದ್ಯಾವ್ದು ಫುಲ್ಫಿಲ್ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ತುಂಬ ಪ್ರಿಟ್ಟಿಯಾಗಿದೆ, ಸಕ್ಕತ್ತಾಗಿ ಕಾಣ್ತಿದೆ, ಚಿಕ್ಕದಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಸೊ ಎಲ್ಲನೂ ಈಡೇರಲಿ, ಇದೆಲ್ಲ ಈಡೇರಬೇಕು ಅಂದರೆ ನಾನು ಕಷ್ಟಪಡಬೇಕು. ಸೊ ಪರವಾಗಿಲ್ಲ, ಕಷ್ಟಪಟ್ಟು ಇಲ್ಲಿರೋದು ಎಲ್ಲನೂ ಪಡ್ಕೊತೀನಿ. ಸೊ ತುಂಬ ಖುಷಿ ಆಗ್ತಾ ಇದೆ ನಾನು ಇದನ್ನು ಮಾಡಿರೋದು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಇಲ್ಲ ನಿಮ್ಗೆ ಏನಾದರೂ ಕ್ಲಾರಿಫಿಕೇಷನ್ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಕಮೆಂಟ್ಗೆ ರೆಸ್ಪಾಂಡ್ ಮಾಡ್ತೀನಿ, ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಈ ಖುಷಿಗೆ ನಂಗೆ ನಿದ್ದೆ ಬರಲ್ಲ ಅನ್ಸುತ್ತೆ. ಐ ಆಮ್ ಸೋ ಹ್ಯಾಪಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ನಾನೇ ಅಂದ್ಕೊಂಡಿಲ್ಲ ಎಷ್ಟು ಕ್ಯೂಟಾಗಿ ಬರುತ್ತೆ ಅಂತ. ಬಟ್ ಆ್ಯಕ್ಚುಲಿ ನಾನು ನಿಮ್ಗೆ ಏನು ಹೇಳಿದ್ದೀನೋ ಅದೇ ವಿಸಿಬಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸಲ ನನ್ನ ವಿಷನ್ ಬೋರ್ಡ್ ಮುಗೀತು. ನೀವು ಯಾರಾದರೂ ವಿಷನ್ ಬೋರ್ಡ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳಿ, ಓಕೆನಾ? ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ. ನಿಮ್ಗೆ ಯಾವ ಥರ ವೀಡಿಯೋ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ಓಕೆನಾ? ನಿಮಗೆ ಕುಕಿಂಗ್ ವೀಡಿಯೋಸ್ ಬೇಕಿದ್ರೂ ಹೇಳಿ, ಬಿಕಾಸ್ ನಾನು ತುಂಬ ಸಿಂಪಲ್ಲಾಗಿ ಈಸಿ ರೆಸಿಪೀಸ್ನ ತೋರಿಸ್ತೀನಿ. ಬಿಕಾಸ್ ನನಗೆ ಫುಲ್ಲು ಟೈಮ್ ಟೇಕಿಂಗ್ ಪ್ರೊಸೆಸ್ ಇಷ್ಟ ಆಗಲ್ಲ, ಬ್ರೀಸಿಯಾಗಿರಬೇಕು. ನೀವು ಬೇಕು ಅಂದರೆ ಆ ಥರ ವೀಡಿಯೋಸ್ ಮಾಡ್ತೀನಿ, ಇಲ್ಲಾಂದರೆ ಏನು ಮಾಡೋದಿಲ್ಲ. ಸೊ ದಿಸ್ ಈಸ್ ಮೈ ವಿಷನ್ ಬೋರ್ಡ್ ಸ್ಟೋರಿ. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಗೈಸ್.